ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರ್ಣಗೊಳಿಸುತ್ತಿರುವ ಬೆನ್ನಲ್ಲೇ ಕೂಡ ಬಿಜೆಪಿ ನಾಯಕರು ನೇರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಬೆಂಗಳೂರು ಅಭಿವೃದ್ಧಿಗೆ ಗಮನವನ್ನು ಕೊಡ್ತಿಲ್ಲ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಸಚಿವರು ಆಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನವನ್ನ. ರಾಮಲಿಂಗಾರೆಡ್ಡಿ ಅವರೇ, ಬಹಳ ಮುಖ್ಯವಾಗಿರುವಂಥದ್ದು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಕಲ್ಪನೆ ತಗೊಂಬಂದ್ರೆ ಅದ ರೀತಿಯಲ್ಲಿ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಳ್ಳಗುಂಡಿ ಬಿದ್ದಿದ್ದಾವೆ, ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನುವಂಥ ಆರೋಪ ಬಿಜೆಪಿ ನಾಯಕರದು. ಬಿಜೆಪಿ ನಾಯಕರು ಬೆಂಗಳೂರಲ್ಲಿ ಭಾಳ ಜನ ಇದ್ದಾರೆ. ಈಗ ಅಶೋಕ್ ಅವರು ವಿಪಕ್ಷದ ನಾಯಕರಾಗಿದ್ದಾರೆ, ಅಶ್ವಥ್ ನಾರಾಯಣ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಇನ್ನೂ ಹಲವರು ಮಂತ್ರಿಗಳಾಗಿದ್ದರು. ಈಗಲೂ ಕೂಡ ಅವರು ಶಾಸಕರು ಸುಮಾರು ಒಂದು 15 ಜನ ಗೆದ್ದಿದ್ದಾರೆ. ಅವ್ರಿಗೆ ಅಂಕಿ ಅಂಶದ ಸಮೇತ ನಮಗೆ ನೀವು ಅಧಿಕಾರ ಬಿಟ್ಟುಕೊಟ್ಟಾಗ 2023ರಲ್ಲಿ ನಿಮ್ಮ ಸರ್ಕಾರ ಇತ್ತು. ನಮ್ಮ ಸರ್ಕಾರಕ್ಕೆ ನೀವು ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಗ್ರ್ಯಾಂಟ್ಸು 275 ಕೋಟಿ ಬಿಲ್ಸು ಬಾಕಿ ಇಟ್ಟೋಗಿದ್ದಾರೆ. ಆಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರದ 2285 ಕೋಟಿ ಬಿಲ್ ಬಾಕಿ ಇಟ್ಟಿದ್ದಾರೆ. ಆಮೇಲೆ BBMP ಬಿಲ್ಸು 11,013 ಕೋಟಿ ಬಿಲ್ ಬಾಕಿ ಇಟ್ಟಿದ್ದಾರೆ. ಒಟ್ಟು ನಮಗೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 13,573 ಕೋಟಿ ಸಾಲ ಬಿಟ್ಟೋಗಿದ್ದಾರೆ. ಎಷ್ಟು? 13,573 ಕೋಟಿ BJP ಮುಖಂಡರು ಸಾಲ ಬಿಟ್ಟು ನಮಗೆ ಹೋಗಿದ್ದಾರೆ. ಇವರ ಆಡಳಿತ ವೈಖರಿ BJPಯವ್ರದ್ದು ಇದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ರೆ ಮೂಲಭೂತ ಸೌಕರ್ಯನೇ ಕಲ್ಪಿಸಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಮೂಲಭೂತ ಸೌಕರ್ಯಗಳು ಕಲ್ಪಿಸೋದಕ್ಕೆ ಇಷ್ಟು ಸಾಲ 13,000 ಕೋಟಿ ಸಾಲ, 13,573 ಕೋಟಿ ಸಾಲ ಬಿಟ್ಟೋಗಿದ್ದಾರೆ. ಈ ಸಾಲ ತೀರಿಸ್ಬೇಕಾ ಬೇಡ ಕಾಂಟ್ರಾಕ್ಟ್ಗಳಿಗೆ? ಎಲ್ಲಾದರೂ ಹೈಕೋರ್ಟು ಪಾಟ್ ಹೋಲ್ಸ್ನ ಮಾನಿಟ್ರ್ ಮಾಡೋದು ನೋಡಿದ್ದೀರಾ? ಇಡೀ ವರ್ಷ ಪೂರ್ತಿ 2 ವರ್ಷಕ್ಕೆ ಮುಂಚೆ ಪಾಟ್ ಹೋಲ್ಸ್ನ ಮೇಂಟೈನ್ ಮಾಡೋದಕ್ಕೆ ಹೈಕೋರ್ಟಿಂದ ಪ್ರತಿ ವಾರ ಡೈರೆಕ್ಷನ್ಸ್ ಕೊಡ್ತಾಯಿದ್ರು ಕಮಿಷನರ್ಗೆ. ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಕೂಡ ಆ ರೀತಿ ನಾವು ಹೈಕೋರ್ಟಿಂದ ನಾವು ಹೇಳಿಸ್ಕೊಂಡಿರಲಿಲ್ಲ. ಆಮೇಲೆ ಟ್ರಾಫಿಕ್ ಸಮಸ್ಯೆನೂ ಅಷ್ಟೇ. BJPಯವರ ಅವಧಿಯಲ್ಲಿ ಟ್ರಾಫಿಕ್ ಸಮಸ್ಯೆ ವಿಪರೀತ ಆಗಿತ್ತು. ಅದೇ ರೀತಿ ಕರೋನಾ ಸಂದರ್ಭದಲ್ಲಿ ದೇಶದಲ್ಲೆಲ್ಲ ಬಂತು ಕರೋನಾ. ಬೆಂಗಳೂರು ನಗರದಲ್ಲಿ ಕರೋನಾ ಸಂದರ್ಭದಲ್ಲಿ ಇವರು ಯಾವ ರೀತಿ ನಿರ್ವಹಣೆ ಮಾಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು. ಹೆಣ ಸುಡೋದಕ್ಕೂ ಜಾಗ ಕೂಡ ಇರ್ತಿರಲಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಮನೆಗಳಿಂದ ಯಾರೂ ಆಚೆ ಬರೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ, ಕಿಟ್ ಆಗಲಿ ಯಾವುದೂ ಕೂಡ ಸಮರ್ಪಕವಾಗಿ ಇವ್ರ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಕೊಡಲಿಲ್ಲ. ಮತ್ತು ಒಂಟಿ ಮನೆ ಸ್ಕೀಮ್ಸು, ಬಡವರಿಗೆ ಮನೆ ಕಟ್ಟೋದಕ್ಕೆ ಒಂಟಿ ಮನೆ ಸ್ಕೀಮ್ ಇತ್ತು, ಅದನ್ನು ತೆಗೆದಾಕ್ಬಿಟ್ರು. ಆಮೇಲೆ ನಾವು ಕಟ್ಟಿದಂಥ ಫ್ಲೈಓವರ್ಗಳಿಗೆ ಇವರು ಅವರ ನಾಯಕರುಗಳ ಹೆಸರುಗಳನ್ನ ಇಟ್ಕೊಂಡ್ರು ಅಷ್ಟೇ. ಯಾರೋ ಒಂದಕ್ಕೆ ಸಾವರ್ಕರ್ ಹೆಸರು ಇಟ್ಕೊಂಡ್ರು, ಇನ್ನೊಂದಕ್ಕೆ ದೀನ್ ದಯಾಳ್ ನಾಯ್ಡು ಅಂತ ಇಟ್ಕೊಂಡ್ರು. ಈ ಥರ ನಾವು ಕಟ್ಟಿದಂಥ ಫ್ಲೈಓವರ್ಗಳಿಗೆ ಇವ್ರ ಹೆಸರಿಟ್ಕೊಂಡಿದ್ದೆ ಇವರ ಸಾಧನೆ. ಆದರೆ ನಾವೀಗ ಸಮರ್ಪಕವಾಗಿ ನಾವು ಮಾಡ್ತಾಯಿದ್ದೀವಿ. ರಸ್ತೆಗಳ ಗುಂಡಿ ನಿರ್ವಹಣೆ ಇರ್ಬೋದು, ಈಗಾಗಲೇ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಮತ್ತು ಕೆರೆಗಳ ಅಭಿವೃದ್ಧಿ ಇರ್ಬೋದು. ಈಗ ಬೆಂಗಳೂರು ನಗರದಲ್ಲಿ ನಮ್ಮ ಅವಧಿನಲ್ಲಿ ಆದಷ್ಟು ಕೆಲಸಗಳು ಯಾರ ಕಾಲದಲ್ಲೂ ಆಗಲಿಲ್ಲ. ಅದನ್ನು ಇನ್ನೊಮ್ಮೆ ಹೇಳ್ತೀನಿ. ಈಗೇನೋ ನೀವು ಕೇಳ್ತಾ ಇದ್ದೀರಲ್ಲ, ಹೇಳಿ. ಅಲ್ಲ, BBMP ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ಏನು ಕ್ರಮವನ್ನು ಕೈಗೊಂಡಿದ್ರು ಆ ನಿಟ್ಟಿನಲ್ಲಿ? ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಚುನಾವಣೆ ನಾವು ಆದಷ್ಟು ಬೇಗ ಮಾಡ್ತೀವಿ. ಒಂದು ಕ್ಲಾರಿಟಿ ಇರಲಿಲ್ಲ OBC ಬಗ್ಗೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೇಗ ಚುನಾವಣೆ ಮಾಡ್ತೀವಿ, OBC ಕ್ಲಾರಿಟಿ ತಗೊಂಡು ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ಹೇಳೋದ್ರಲ್ಲಿ ನಾನು ಮೊದಲನೇವನು. ರಾಮಲಿಂಗಾರೆಡ್ಡಿ ಅವರು KPCC ಅಧ್ಯಕ್ಷ ಸ್ಥಾನದ ಸಾರಥ್ಯವನ್ನು ವಹಿಸ್ಕೊಳ್ಳೋಕ್ಕೆ ಆಸಕ್ತಿ ಹೊಂದಿದ್ದಾರೆ? ಇಲ್ಲ, ಬೇರೆ ಯಾರಾದರೂ ಆಗಲಿ. KPCC ಅಧ್ಯಕ್ಷರಾಗುವಂಥ ಅರ್ಹತೆ ಇರ್ತಕ್ಕಂಥವ್ರು 25 ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ. ಯಾರಾದರೂ ಆಗ್ಬೋದು. ಮುಖ್ಯವಾಗಿರುವಂಥದ್ದು, ಈಗ ನೀವು ಕೂಡ ನಾಳೆ ದೆಹಲಿಗೆ ತೆರಳ್ತಾ ಇದ್ದೀರಾ. ಸೊ ಏನು ರೀಸನ್ ಏನು? ಇದು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ. ನೀವೇನಾದರೂ ನಿಮ್ಮ ಬೆಂಬಲಿಗರಿಗೆ ಅನ್ನೋ ರೀತಿಯಲ್ಲಿ ಏನಾದರೂ ಮನವಿ ಮಾಡಿದ್ರ?
ಎಲ್ಲರೂ ನಮ್ಮ ಬೆಂಬಲಿಗರೇ, ನಮ್ಮ ಪಕ್ಷದಲ್ಲಿರೋರೆಲ್ಲ ನಮ್ಮವರೇ. 8 ಜನಕ್ಕೆ ಅವಕಾಶ ಆಗುತ್ತೆ ನಮ್ಮ ಪಕ್ಷದಿಂದ. ತೀರ್ಮಾನ ಮಾಡಲೇಬೇಕು. ಎಲ್ಲ ವರ್ಗ ಅಲ್ವಾ, ಪ್ರಾದೇಶಿಕ ಜಾತಿ, ಅದರಲ್ಲಿ ಸಣ್ಣ ಪುಟ್ಟ ಜಾತಿಗಳು ನೋಡ್ಕೊಂಡು ಹೈಕಮಾಂಡು, CM, DCM ತೀರ್ಮಾನ ತಗೊಳ್ತಾರೆ. ವಾಲ್ಮೀಕಿ ನಿಮ್ಗದ ಅಧಿಕಾರಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಅದು ಕೂಡ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಪ್ರತಿಪಕ್ಷ ನಾಯಕರು ಹೇಳ್ತಾ ಇರುವಂಥದ್ದು. ಸಂಬಂಧಪಟ್ಟ ಸಚಿವರು ಮತ್ತು CM ರಾಜೀನಾಮೆ ಕೊಡಬೇಕು ಅನ್ನುವಂಥ ಪಟ್ಟ ನಡೆದಿದ್ದಾರೆ. ಪ್ರತಿಪಕ್ಷದ ನಾಯಕರಿಗೆ ನಾನು ಕೂಡ ಬೆಳಿಗ್ಗೆ ಪತ್ರಿಕೆ ಓದಿದೆ. ಆ ಆತ್ಮಹತ್ಯೆ ಮಾಡಿಕೊಂಡಂಥ ಅಧಿಕಾರಿ 3 ಜನ ಅಧಿಕಾರಿಗಳನ್ನು ಕಾರಣ ಅಂತ ಹೇಳಿದ್ದಾರೆ ಅಲ್ವಾ. ಸರ್ಕಾರದ ಬಗ್ಗೆ ಏನೋ ಹೇಳಿದಾರಾ, ಅಥವಾ ಆ ಇಲಾಖೆ ಮಂತ್ರಿಗಳ ಬಗ್ಗೆ ಏನು ಹೇಳಿದಾರಾ? ಆ ಥರ ಏನೂ ಹೇಳಲಿಲ್ಲ. ಆ ಥರ ಆ ಡೆತ್ ನೋಟಲ್ಲಿ ಆ ರೀತಿ ಏನಾದರೂ ಸಚಿವರ ಬಗ್ಗೆ ಏನನ್ನು ಹೇಳಿದರೆ ಅವ್ರು ಕೇಳೋದಕ್ಕೂ ಅರ್ಥ ಇರ್ತಿತ್ತು ಅಲ್ವಾ. ಆ ಥರದ್ದೇನೂ ಇಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ BJPಯವರಿಗೆ. ಬೇಸಿಕ್ಕಾಗಿ ಇವರ ಅವಧಿನಲ್ಲಿ ಪೊಲೀಸ್ ನೈತಿಕಗಿರಿ ಮಾಡ್ತಾ ಇದ್ದಿದ್ದ್ಯಾರು? ದಕ್ಷಿಣ ಕನ್ನಡದಲ್ಲಿ ಪೊಲೀಸ್ನವ್ರಿಗೆ ಕೇಸರಿ ಶಾಲು ಹಾಕಿದ್ದ್ಯಾರು ಅಲ್ವಾ. ವರ್ಷ ಪೂರ್ತಿ ಹಿಲಾಲು, ಅಜಾಬು, ಜಟ್ಕಾ ಕಟ್ಟು, ಗುಟ್ಕಾ ಕಟ್ಟು ಅಂತ ಅವರ ಪಕ್ಷದ ಕಾರ್ಯಕರ್ತರು ಬರೀ ಗಲಾಟೆ ಮಾಡಿಕೊಂಡೇ ಇದ್ದರು. ಆಗೇನು ಮಾಡ್ತಾಯಿದ್ರು? ಗೃಹ ಮಂತ್ರಿ, ಇವ್ರ ಇಲಾಖೆ ಗೃಹ ಮಂತ್ರಿ, ಇವ್ರ ಸರ್ಕಾರದ ಗೃಹ ಮಂತ್ರಿ. ಸರ್ಕಾರ ಅನ್ನೋದೇ ಇರಲಿಲ್ಲ ಹಿಂದೆ. ಆ ಗೃಹ ಮಂತ್ರಿ ಅನ್ನೋದು ಕೂಡ ಅವ್ರ ಕೆಲಸನೇ ಮಾಡ್ತಿರಲಿಲ್ಲ ಅವರು. ಈಗ ಪರಮೇಶ್ವರ್ ಅವರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.